ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನ್ಯಾಯ ಮಾಡ್ತಿದ್ದ ಆಫೀಸರ್ಗೆ ಹೇಳಿ ಧಿಕ್ಕಾರ. ಬೀದಿ ಬದಿ ಅಂಗಡಿಗಳ ತೆರವು ಕಾರ್ಯಾಚರಣೆ, ವೆಂಡರ್ ಝೋನ್ ಕಲ್ಪಿಸುವಂತೆ ವ್ಯಾಪಾರಸ್ಥರ ಆಗ್ರಹ. ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಝೋನಲ್ ನಂಬರ್ 8ರ ವ್ಯಾಪ್ತಿಯ ಸಿಬಿಟಿ, ಮರಾಠ ಗಲ್ಲಿ ಹಾಗೂ ಗೌಳಿ ಗಲ್ಲಿ ಪ್ರದೇಶಗಳಲ್ಲಿ ಬೀದಿ ಬದಿ ಅಂಗಡಿಗಳು ಮತ್ತು ಅತಿಕ್ರಮಣ ತೆರವು ಕಾರ್ಯಾಚರಣೆಯನ್ನು ರೋಮಿಯೋ ನಂಬರ್ 8ರ ಅಧಿಕಾರಿ ಮಾನೆ ಪಾಟೀಲ್ ನೇತೃತ್ವದಲ್ಲಿ ನಡೆಸಲಾಗಿತ್ತು. ಈ ಕಾರ್ಯಾಚರಣೆಗೆ ವ್ಯಾಪಾರಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ರಸ್ತೆ ಬದಿ ಹಾಗೂ ಮನೆಗಳ ಮುಂಭಾಗದಲ್ಲಿ ಇಡಲಾಗಿದ್ದ ಅಂಗಡಿಗಳು ಮತ್ತು ಶೆಡ್ಗಳನ್ನು ತೆರವುಗೊಳಿಸುವಂತೆ ಸುಮಾರು 1 ತಿಂಗಳ ಹಿಂದೆಯೇ ಸೂಚನೆ ನೀಡಲಾಗಿತ್ತು. ಸೂಚನೆ ಪಾಲಿಸದ ಹಿನ್ನೆಲೆಯಲ್ಲಿ ಪಾಲಿಕೆ ಆಯುಕ್ತರ ಆದೇಶದ ಮೇರೆಗೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ಈ ವೇಳೆ ಅಧಿಕಾರಿಗಳು ತಿಳಿಸಿದರು. ಊರಲ್ಲಿ ಎಲ್ಲ ಹೇಳಿದ್ವಿ ನಾವಿಲ್ಲೆಲ್ಲ, ಇದು ಮಾರ್ಕೆಟ್ ಏರಿಯಾ, ಅತಿ ಜನಜಂಗುಳಿ ಪ್ರದೇಶ. ಎಲ್ಲ ಈ ರಸ್ತೆ ಮೇಲೆಲ್ಲ ಇವರು ಇಂಥ ಗಾಡಿಗಳನ್ನೆಲ್ಲ ಇಟ್ಕೊಂಡು ಜನಸಂಚಾರಕ್ಕೆ ತುಂಬ ತೊಂದರೆ ಆಗಿತ್ತು. ಹಲವಾರು ಕಂಪ್ಲೇಂಟ್ಗಳು ಬಂದಿದ್ದಾವೆ. ನಾವು ಹಲವಾರು ಬಾರಿ ಇವ್ರಿಗೆ ಮೌಖಿಕವಾಗಿ ಹೇಳಿದ್ವಿ, ನೀವೆಲ್ಲ ಗಾಡಿಗಳನ್ನ ತಕ್ಕೋರಿ, ಜನಸಂಚಾರಕ್ಕೆ ಒಂದು ಸ್ವಲ್ಪ ಸುಗಮ ಮಾಡಿರಿ ಅಂತ. ಯಾರೂ ಇಲ್ಲ. ಇವತ್ತು ನಾವು ಎಲ್ಲ 12 ಕಚೇರಿ ಎಲ್ಲ ವಲಯ ಕಚೇರಿಯಲ್ಲೂ ನಾವು ಸಹಿತ ಈ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ನಾವು ಎಲ್ಲ ನಮ್ಮ ವಲಯ ಕಚೇರಿ 8ರ ವ್ಯಾಪ್ತಿಯಲ್ಲಿರೋದು ಎಲ್ಲ ಈ ರಸ್ತೆಗಳು ಇರ್ತಂತ ಎಲ್ಲ ಗಾಡಿಗಳನ್ನ ನಾನು ರಿಮೂವ್ ಮಾಡಿದ್ವಿ. ಈ ಎಲ್ಲ ನಮ್ಮದು CBT ಏರಿಯಾ, ಮರಾಠ ಗಲ್ಲಿ ಎಲ್ಲ ಇನ್ನೂ ಹಲವಾರು ಏರಿಯಾ ಇದಾವೆ. ಎಲ್ಲ ಕಾರ್ಯಾಚರಣೆ ಮಾಡ್ತೀವಿ, ಇನ್ನೂ ಮಾಡ್ತಾ ಇದ್ವಿ. ಇವ್ರಿಗೆ ನೋಟಿಸ್ ಕೊಡೋಂಥ ಪ್ರಶ್ನೆ ಬರೋದಿಲ್ಲ ಸರ್. ಎಲ್ಲ ಫುಟ್ಪಾತ್ ಮೇಲೆ ಇರೋಂಥವ್ರಿಗೆಲ್ಲ ನೋಟಿಸ್ ಕೊಡೋಂಥ ಪ್ರಶ್ನೆ ಬರೋಂಗಿಲ್ಲ. ನಾವು ಹೇಳಿರ್ತೀವಿ ಅವ್ರಿಗೆ ಮೌಖಿಕವಾಗಿ ಎಲ್ಲ ಹೇಳಿದ್ವಿ ನಾವು. ಅಲ್ಲಲ್ಲ, ರಸ್ತೆ ಮೇಲೆ ಇದ್ದಾಗ ನಾವು ನೋಟಿಸ್ ಕೊಡೋಂಥ ಪ್ರಮೇಯನೇ ಬರೋದಿಲ್ಲ. ನಾವು ಅವ್ರಿಗೆ ಹೇಳಿದ್ದೀವಿ, ಜನಸಂಚಾರಕ್ಕೆ ತೊಂದರೆ ಮಾಡಬಾರ್ದು, ನೀವು ವ್ಯಾಪಾರ ಮಾಡೋದಿದ್ರೆ ನಿಮ್ಮ ಅಂಗಡಿಯಲ್ಲಿದ್ದ ವ್ಯಾಪಾರ ಮಾಡ್ಬೋದು ಅಂತ ಹೇಳಿದ್ವಿ. ಆಯುಕ್ತರು ನಮ್ಮ ನಿನ್ನೆ ಮೀಟಿಂಗ್ ಮಾಡಿ ಸೂಚನೆ ಹೇಳಿದ್ದಾರೆ. ಯಾವ ಅನಧಿಕೃತವಾಗಿ ಫುಟ್ಪಾತ್ ಮೇಲೆ ಜನಸಂಚಾರಕ್ಕೆ ತೊಂದರೆ ಆಗಂತ ಏನು ಇದೆಲ್ಲ ಡಬ್ಬ ಅಂಗಡಿ ಎಲ್ಲ ರಿಮೂವ್ ಮಾಡಲಿಕ್ಕೆ ಎಲ್ಲ ಇದು ಮಾಡಿದ್ದಾರೆ. ಎಲ್ಲ 12 ವಲಯ ಕಚೇರಿಗಳಿಗೂ ನಾವು ಇವತ್ತು ಏಕಕಾಲದಲ್ಲಿ ನಡೆದಿದೆ. ಕಾರ್ಯಾಚರಣೆ ವೇಳೆ ಅಂಗಡಿಗಳ ಸಾಮಗ್ರಿಗಳನ್ನು ಟ್ರ್ಯಾಕ್ಟರ್ಗಳಲ್ಲಿ ತುಂಬಿಕೊಂಡು ತೆರವುಗೊಳಿಸಲಾಯಿತು. ಯಾವುದೇ ಲಿಖಿತ ನೋಟಿಸ್ ನೀಡದೆ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ ಎಂದು ಬೀದಿ ಬದಿ ವ್ಯಾಪಾರಸ್ಥರು ಆರೋಪಿಸಿದರು. ನಮ್ಗೇನು ನೋಟಿಫಿಕೇಶನ್ ಕೊಟ್ಟಿಲ್ಲ, ಏನು ಮುಂಚಿತವಾಗಿ ಏನು ಹೇಳಿಲ್ಲ. ಏಕಾಏಕಿ ಬಂದು ಇವತ್ತಿವರು ನಾವು ಅಲ್ಲಿ ವ್ಯಾಪಾರ ಮಾಡೋದಲ್ಲ, ನಮ್ಮ ಗಾಡಿ ಇತ್ತು, ಅದನ್ನ ಅವ್ರು ತಗೊಂಡೋಗಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಕೊಡಕ್ತಾ ಇರಲ್ಲ ನಮಗೆ. ನಮ್ದು 1 ಗಾಡಿ ಇತ್ತು ರೀ, ಅದರಲ್ಲಿ ವ್ಯಾಪಾರ ಮಾಡ್ತಿದ್ದಿಲ್ಲ. ಅದು ತಾತ್ಪೂರ್ತಿಯಾಗಿ ನನ್ನ ಮನೆ ಇದೆ ಅಂತೇಳಿ ನನ್ನ ಮನೆ ಮುಂದೆ ನಾ ಇಟ್ಟಿದ್ದೆ, ಅದನ್ನ ಅವ್ರು ತಗೊಂಡಿದ್ದಾರೆ. 6 ತಿಂಗಳಿಂದ ಇತ್ತು. ಫುಟ್ಪಾತ್ ಅಲ್ಲ, ಒಳಗಡೆ ಇತ್ತು ಫುಟ್ಪಾತ್. ಅಲ್ಲಿ ಒಳಗಡೆ ಫುಟ್ಪಾತ್ ಇಲ್ಲ. ಶಾ ಬಜಾರ್ ಮೇನ್ ರೋಡ್ ಅಲ್ಲಿ ಫುಟ್ಪಾತ್ ಇದೆ. ಇದು ಒಳಗಡೆ ಸಂಧಿಯಲ್ಲಿ ಇದೆ. ಸಂಧಿಯಲ್ಲಿ ಒಂದು ಮನೆ ಇದೆ. ಆ ಮನೆ ಹತ್ರ ಇದ್ದಿದ್ದ ಗಾಡಿ ಇವ್ರು ಹಾಕೊಂಡು ಹೋಗಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳು ಎಲ್ಲಿ ಹೋಗ್ಬೇಕು? ದಿನಗೂಲಿ ವ್ಯಾಪಾರಿಗಳು ಎಲ್ಲಿ ಹೋಗ್ಬೇಕು? ಅವ್ರು 300-400 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ದುಡಿತಾರೆ. ಅದರಲ್ಲಿ ಅವ್ರ ಜೀವನ ನಡಿಬೇಕು, ಮನೆ ಬಾಡಿಗೆ ಕೊಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು. ಫುಟ್ಪಾತ್ ಅಂಗಡಿ ಬೇಡ ಅಂದ್ರೆ ಅವ್ರಿಗೆ ಯಾವ್ದಾರ ಒಂದು ದಿನಗೂಲಿ ನೌಕರಿಯಾರು ಕೊಡ್ರಿ, ಇಲ್ಲ ಯಾವ್ದಾರ ಒಂದು ಪ್ರದೇಶದಾಗ ಅವ್ರಿಗೆ ಒಂದು ಅಂಗಡಿ ಹಚ್ಚಾಗ ಒಂದು ಜಾಗ ಮಾಡಿಕೊಡ್ರಿ. ಅವ್ರು ಎಲ್ಲಿ ಮಾಡ್ಬೇಕು? ಎಲ್ಲ ಅತಿ ಕಡು ಬಡವರು ಇರ್ತಾರೆ. ಜೀವನೋಪಾಯಕ್ಕಾಗಿ ನಾವು ವ್ಯಾಪಾರ ಮಾಡುತ್ತಿದ್ದೇವೆ. ಪರ್ಯಾಯ ವ್ಯವಸ್ಥೆ ಮಾಡದೆ ಅಂಗಡಿಗಳನ್ನು ತೆರವುಗೊಳಿಸುವುದು ಸರಿಯಲ್ಲ. ತಕ್ಷಣ ವೆಂಡರ್ ಝೋನ್ ಒದಗಿಸದಿದ್ದರೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಒಗ್ಗೂಡಿ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು. ವೆಂಡರ್ ಝೋನ್ ನೀವು ಮಾಡೋ ತನಕ ನೀವು ತೆರವುಗೊಳಿಸಿದ್ರಂದ್ರೆ ಎಲ್ಲ ವ್ಯಾಪಾರಸ್ಥರು ಸೇರ್ಕೊಂಡು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕ್ತೇವೆ ನಾವು. ಇದು ಮಾತ್ರ ಗ್ಯಾರಂಟಿ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಹಾನಗರ ಪಾಲಿಕೆ ಅನ್ಯಾಯ ಮಾಡ್ತಿದ್ದ ಗೋಸ್ಕರ ಇವತ್ತು ದುರ್ಗದ ಬಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ವಿಷಯ ಏನಂದ್ರೆ, ಅವರು ಬೀದಿ ಬದಿ ವ್ಯಾಪಾರಸ್ಥರದ, ನಾನೊಬ್ಬ ಎಲೆಕ್ಟೆಡ್ ಮೆಂಬರ್, ನನಗೆ ಬೀದಿ ಬದಿ ವ್ಯಾಪಾರಸ್ಥರು ಓಟ್ ಹಾಕಿ ಅರ್ಸ್ಕೊಂಡು ಕಳ್ಸ್ಯಾರ ಮಹಾನಗರ ಪಾಲಿಕೆಗೆ. ನಾನೇ ಎಲೆಕ್ಟೆಡ್ ಮೆಂಬರ್. ನಾನು ಆಫೀಸರ್ಗೆ ಕೇಳ್ತಾ ಇದ್ದೀನಿ, ಸರ್ ತಾವು ಬಂದು ಇಲ್ಲಿ ಅಂಗಡಿ ಕಿತ್ತಾಕೊಂತೀರಿ ಎಲ್ಲರ ಬೀದಿ ವ್ಯಾಪಾರಸ್ಥರಿಗೆ, ನೀವು ಯಾವುದೂ ಥರ ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿ ನೀವು ಬಂದಿರಿ, ನಿಮ್ಗೆ ಅಥಾರಿಟಿ ಯಾರು ಕೊಟ್ಟರು? ನಿಮ್ಮ ಹತ್ರ ನೋಟಿಸ್ ಇದೆ, ನಮ್ಗೆ ಎಬ್ಸಕ್ಕೆ ನೋಟಿಸ್ ಇದ್ರೆ ನಮ್ಗೆ ಯಾಕೆ ಕೊಡ್ರಿ ಅಂತಂದ್ವಿ. ಅವರು ಅಷ್ಟಕ್ಕೆ ಏನು ಹೇಳಿದ್ರು ಗೊತ್ತು, ಯಾವ ಎಲೆಕ್ಟೆಡ್ ಮೆಂಬರ್ ನಾನು ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ. ಅಲ್ಲಿ ಸರ್, ನಮ್ಮದು 3 ತಿಂಗಳಿಗೊಮ್ಮೆ ಒಂದು JB ಆಗ್ತೈತಿ ಮಹಾನಗರ ಪಾಲಿಕೆ ಕಟ್ಟಡದಾಗ. JB ಆಗ್ತೈತಿ. ಆ JBದಾಗ ಪ್ರತಿಯೊಬ್ಬರು 1ರಿಂದ 12 ಝೋನ್ ಮಟ್ಟ ಆಫೀಸರ್ ಇರ್ತಾರೆ. ಮತ್ತು ಈ ಆಫೀಸರ್ ಹೊಸ ಬಂದಾನೆ, ಗೊತ್ತಿಲ್ಲ. ಅವ್ರ ಮೇಲ್ ID ಹಾಕಿರ್ತಾರೆ ಅವ್ರಿಗೆ ನೋಟಿಸು. ಆಮೇಲೆ ನೋಟಿಸ್ ಮೂಲಕ ಕೊಟ್ಟಿರ್ತಾರೆ ಆಫೀಸಾಗ. ಇಷ್ಟು ಮಂದಿ ಎಲೆಕ್ಟೆಡ್ ಮೆಂಬರ್ ಅದಾರ, ಇವ್ರಿಗೆ ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ಏನು ವ್ಯಾಪಾರಸ್ಥರಿಗೆ ಏನು ತೊಂದರೆ ಆಗ್ತಾ ಇದೆ ಅಂತೇಳಿ ಅದನ್ನ ಸಾಲ್ವ್ ಮಾಡೋಕೆ ಕಮಿಟಿ ಐತಿ. ಈ ಕಮಿಟಿಯನ್ನು ಕಾಯ್ದೆಯನ್ನು ಗಾಳಿಗೆ ತೂರಿ ಕೆಲಸ ಮಾಡ್ತಂದ್ರೆ ಎಂಥ ಆಫೀಸರ್ ಇವರು?
ಇವ್ರಿಗೆ ಕಾನೂನು ಮ್ಯಾಗ ಗೌರವ ಇಲ್ಲ. ನಾವು ಕಾನೂನನ್ನು ಗೌರವ ಮಾಡ್ತೀವಿ, ಕಾನೂನನ್ನು ಕೈಯಾಗ ತಗೊಳ್ಳೋದಲ್ಲ. ನಾವು ನಮ್ಮ ರೂಲ್ಸ್ ಪ್ರಕಾರ ಮಾತಾಡಿದ್ರೆ ನಮ್ಗೆ ಅವಮಾನ ಮಾಡ್ಯಾನ ಆಫೀಸರ್. ಅದರ ಸಂಬಂಧ ನಾವು ಇವತ್ತು ಪ್ರತಿಭಟನೆ ಮಾಡಾಕೊಂತೀವಿ. ಬರುವುದನೆಯಲ್ಲಿ ಅವ್ರು ಮತ್ತೆ ಏನು ನಮ್ಮ ಜೊತೆ ಬೀದಿ ವ್ಯಾಪಾರಸ್ಥರು ಅನ್ಯಾಯ ಮಾಡಿದರೆ ಇದು ದುರ್ಗದ ಬಲ್ ಬಂದ್ ಮಾಡಿ ಮಹಾನಗರ ಪಾಲಿಕೆದಾಗ ಬೀದಿ ವ್ಯಾಪಾರಸ್ಥರು ಅಂಗಡಿ ಹಚ್ತೀವಿ ಅಂತೇಳಿ ಎಚ್ಚರಿಕೆ ಗಂಟೆ ಕೊಡ್ತೀನಿ. ಭಾಳ ಮಂದಿಗೆ ನುಕ್ಸಾನ ಮಾಡ್ಯಾರ ಸರ್, ಭಾಳ ಮಂದಿಗೆ ಏಕಾಏಕಿ ಬಂದ್ಬಿಟ್ರೆ ಹೇಳ್ಬೇಕು ಸರ್, ಕಮಿಟಿ ಮೆಂಬರ್ಗೆ ಹೇಳ್ಬೇಕು, ಅವರು ತಿಳಿಸ್ಬೇಕು. ಎಲೆಕ್ಟೆಡ್ ಮೆಂಬರ್ ಇದೆ ಇಲ್ಲ ನಂದು, ಮತ್ತು ಎಲೆಕ್ಟೆಡ್ ಮೆಂಬರ್ ಇಟ್ಕೊಂಡು ಅವ್ರು ಹೇಳಿಲ್ಲ ಹಂಗೆ ಡೈರೆಕ್ಟ್ ಬಂದ್ರೆ ಹೆಂಗೆ ಸರ್? ಅಕಸ್ಮಾತ್ ಅವರು ನಮ್ಮ ಕಮಿಟಿಗೆ ತಿಳಿಸಿ ಕೆಲಸ ಮಾಡಿದ್ರೆ ನಾವು ಏನೇನು ಪಬ್ಲಿಕ್ಗೆ ತೊಂದರೆ ಐತೆ ನಾವು ಸಾಲ್ವ್ ಮಾಡಿಕೊಡ್ತಿದ್ವಿ. ಅವ್ರು ಏಕಾಏಕಿ ಬಂದು ಮನ್ಸಿಗೆ ಬಂದಾಗ ದುನಿಯಾ ನುಕ್ಸಾನ ಮಾಡ್ಯಾರ ವ್ಯಾಪಾರಸ್ಥರದ, ಇನ್ನೂ ನುಕ್ಸಾನ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ರೆ ಗೌರವ ಕೊಡ್ದಲ್ಲ. ನಾವು ಕಮಿಷನರ್ಗೆ ಗೌರವ ಹಿಡಿತೀವಿ, ಮಹಾನಗರ ಪಾಲಿಕೆ ಕಮಿಷನರ್ಗೆ ಮಾತಾಡ್ರಿ, ನಮ್ಮ ಎಲೆಕ್ಟೆಡ್ ಬಾಡಿ ಐತಿ, ನಮ್ಮ ಮೆಂಬರ್ ಐತಿ ನಾನು ಅಂತ ಹೇಳಿದ್ರೆ ನೀವು ಕಮಿಷನರ್ ನಾ ಯಾಕೆ ಮಾತಾಡಲಿ ಅಂತ ಮಾತಾಡ್ತಾರೆ ಆಫೀಸರ್. ಮಾತಾಡೋದು ಗೌರವ ಇದು, ಸರಿಯಾಗಿ ಮಾತಾಡ್ಬೇಕು, ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಯಾರೂ ಆಗಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಸರ್. ಇದು ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಇಂಥ ಆಫೀಸರ್ ಔಷಧಿ ನಮ್ಮ ಹುಬ್ಳಿಯಲ್ಲಿ ಇಲ್ಲ. ಮುಂದಿನ ಕರ್ಮ ನೋಡಿ ಸರ್, ಇದೇ ಥರ ಅವ್ರು ಮಾಡ್ಕೊಂಡು ಹೋದ್ರೆ ನಾವು ಮಹಾನಗರ ಪಾಲಿಕೆದಾಗ ಅಂಗಡಿ ಹಚ್ತೀವಿ. ನಾಳೆ ಇಷ್ಟು ಅಂಗಡಿ ಮಹಾನಗರ ಪಾಲಿಕೆದಾಗ ಹಚ್ತೀವಿ. ನೋಡು ನಮ್ಮ ಮ್ಯಾಗೆ ಆ್ಯಕ್ಷನ್ ತಗೋರಿ, ನಮ್ಗೆ ಅರೆಸ್ಟ್ ಮಾಡ್ತೀರೋ ಮಾಡ್ರಿ, ಏನು ತೊಂದರೆ ಇಲ್ಲ. ಬಡವರ ಮೇಲೆ ಹೊಟ್ಟಿ ಮೇಲೆ ಕಾಲ್ ಕೊಟ್ರೆ ನಾವು ಬಿಡುವುದಿಲ್ಲ ಸರ್. ಇದು ವೆಂಡರ್ ಝೋನ್ ಬರುತ್ತಾ? ಅಲ್ಲ ಸರ್, ವೆಂಡಿಂಗ್ ಝೋನ್ ಅಂತೇಳಿ ಗುರುತಿಂದ ಚೀಟಿ ಕೊಟ್ಟಿದ್ದಾರೆ ನಮ್ಗೆ. ಮತ್ತು 40-50 ವರ್ಷದಿಂದ ನಾವು ವ್ಯಾಪಾರ ಮಾಡಕೊಂತೀವಿ ದುರ್ಗದ ಬಲ್ದಾಗ ಎಲ್ಲ ಕಡೆ. ಅವ್ರು ಏಕಾಏಕಿ ಬಂದಂದ್ರೆ ಯಾರ್ದೋ ಒಬ್ಬರು ರಾಜಕೀಯ ಮಾತು ಕೇಳಿ ತೆಗಿತಾರೆ ಅಂದ್ರೆ ಇದು ಮೇಯರ್ ಉಪ ಮೇಯರ್ ಅವ್ರದ್ದು ಏನೋ ಸಭೆ ಆಗಿ ಸಭೆದಾಗ ಆಗಿದೆ. ಅವ್ರ ಸಭೆ ಆಗಲೇ ಮೇಯರ್ ಅವ್ರಿಗೆ ನಾವು ಗೌರವ ಕೊಡ್ತೀವಿ, ಅವ್ರಿಗೂ ಕೊಡ್ತಿಲ್ಲ. ಮಹಾನಗರ ಪಾಲಿಕೆ ಒಂದು ಕಮಿಟಿ ಇದೆ, ಅವ್ರ ಕಮಿಟಿ ಅವ್ರಿಗೆ ತಿಳಿಸ್ಬೇಕಂತ ಕೊಡ್ತಿಲ್ಲ. ತಿಳಿಸಿ ನಮ್ಗೆ ಹೇಳಿ ಸರ್, ನಾವು ಸಹಕಾರ ಮಾಡ್ತೀವಿ. ಏಕಾಏಕಿ ಬಂದು ಹಾಕೊಂಡು ಹೋದ್ರು ಇದು ಯಾನಯ ಸರ್. ಇಸ್ಮಾಯಿಲ್ ಬಿಳಪ್ಪ ಸರ್. ಕಾರ್ಯಾಚರಣೆ ವೇಳೆ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾದರೂ ಪೊಲೀಸ್ ಭದ್ರತೆಯೊಂದಿಗೆ ಅಧಿಕಾರಿಗಳು ತೆರವು ಕಾರ್ಯವನ್ನು ಮುಂದುವರಿಸಿ ಪೂರ್ಣಗೊಳಿಸಿದರು. ಇದರಿಂದ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಆತಂಕ ಮತ್ತು ಅಸಮಾಧಾನ ಉಂಟಾಗಿದ್ದು ಕಂಡುಬಂತು. 2017-18 ನಂತರ ಎಲ್ಲ ವ್ಯಾಪಾರಸ್ಥರಿಗೆ ಬೀದಿ ವ್ಯಾಪಾರಸ್ಥರ ಲೈಸೆನ್ಸ್ ಕೊಟ್ಟಿದ್ದಾರೆ. ಅದರ ಸದುಪಯೋಗ ಪಡಿಸ್ಕೋಬೇಕಂತ ನಾವೆಲ್ಲ ಅವ್ರಿಗೆ ಮನವಿ ಮಾಡಿದ್ವಿ. ನಮಗೆಲ್ಲರ ಒಂದು ವೆಂಡರ್ಸ್ ಝೋನ್ ಅಂದ್ರೆ ವ್ಯಾಪಾರಸ್ಥರಿಗೆ ಇಂಥ ಸ್ಥಳ ಅಂತೇಳಿ ಮಾಡಿಕೊಟ್ರೆ ಮಹಾನಗರ ಪಾಲಿಕೆಯಿಂದ ಅನುಕೂಲ ಆಕೈತೆ ಅಂತೇಳಿ ನಾವು ಸಾಕಷ್ಟು ಬಾರಿ ನಮ್ಮ ಬೀದಿ ವ್ಯಾಪಾರಸ್ಥರ ಅಧ್ಯಕ್ಷರ ಮೂಲಕ ಮಹಾನಗರ ಪಾಲಿಕೆಗೆ ತೆರಳಿ ಮನವಿ ಕೊಟ್ಟಿದ್ದೀವಿ. ಯಾರೂ ಅದಕ್ಕೆ ಸ್ಪಂದನೆ ಇಲ್ಲ. ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇಲ್ಲಿ ಎಲ್ಲ ಜನರಿಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ದುಡ್ಕೊಂಡು ತಿನ್ನೋಕೆ ಅವಕಾಶ ಕೊಡ್ತಾ ಇಲ್ಲ. ಈಗ ನಾವು ಎಲ್ಲರದ್ದು ಒಂದೇ ವ್ಯಾಪಾರಸ್ಥರದ ಉದ್ದೇಶ ಏನಂದ್ರೆ ಇಲ್ಲಿಂದ ನಮಗೆ ತೆರವುಗೊಳಿಸ್ರಿ, ನಾವು ಇಲ್ಲಿಂದ ತೆರವುಗೊಳ್ತೀವಿ. ಆದ್ರೆ ನಮಗೊಂದು ಫಸ್ಟ್ ಸ್ಥಳ ನಿಗದಿ ಮಾಡಿರಿ. ನಮಗೆ ಲೈಸೆನ್ಸ್ ಕೊಟ್ಟಿದ್ದು ಎದಕ್ಕೆ? ಮಹಾನಗರ ಪಾಲಿಕೆಯಿಂದ ಕೊಟ್ಟಿರಿ, ಕೇಂದ್ರ ಸರ್ಕಾರಲಿಂದ ನಮಗೆ ಬೀದಿ ವ್ಯಾಪಾರಸ್ಥರಿಗೆ ಲೋನ್ ಕೊಟ್ಟಿರಿ, ಮತ್ತು ಬೀದಿ ವ್ಯಾಪಾರ ಮಾಡಕ್ಕಂತೇಳಿ ನೀವು ಲೋನ್ ಕೊಟ್ಟಿರಿ. ಈಗ ನಾವು ಸಾಲ ಸೋಲ ಮಾಡಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ತುಂಬು ಎಲ್ಲ ಸಾಲಗಳು ಕುತ್ತಿಗೆತನ ಬರ್ತಾವೆ. ಈಗ ನಾವು ನಮಗೆ ಏಕಾಏಕಿ ತೆಗಿಸಿದ್ರೆ ನಮಗೆ ಹೊಟ್ಟೆಪಾಡಿಗೆ ಹೆಂಗೆ ಜನರು ಅದನ್ನೆಲ್ಲ ತಿಳ್ಕೊಂಡು ಆಯುಕ್ತರಿಗೆ ಮನವಿ ಮಾಡೋದೊಂದು, ಧಾರವಾಡ ಜಿಲ್ಲಾ DC ಅವ್ರಿಗೂ ಒಂದು ಮನವಿ ನಾವು ಮಾಡ್ತೀವಿ. ಎಲ್ಲ ವ್ಯಾಪಾರಸ್ಥರ ಕಡೆಯಿಂದ ಹೇಳೋದಿಷ್ಟ ಏನ್ರಿಪ್ಪ ಅಂದ್ರೆ ನಮಗೊಂದು ವೆಂಡರ್ ಝೋನ್, ನಮಗಿಂತ ವ್ಯಾಪಾರ ಮಾಡೋಕ್ಕಿಂತ ಸ್ಥಳ ಅಂತೇಳಿ ಕೊಡ್ಬೇಕು. ಯಾಕಂದ್ರೆ ನಾವು ನಾಯಿಗಳಲ್ಲ, ಬೀದಿ ಹಂದಿಗಳಲ್ಲ ಏಕಾಏಕಿ ತೆರವುಗೊಳಿಸಾಕ. ಯಾಕ್ರಿಪ್ಪ ನೀವು ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡ್ತೀರಾ? ದೊಡ್ಡ ಮಾಲ್ದಾಗ ಈ ಎಲ್ಲ ಬಂಗಾರ ಅಂಗಡಿ, ಚಿನ್ನದ ಅಂಗಡಿಯವ್ರು ಎಲ್ಲ ಫುಟ್ಪಾತ್ ಅತಿಕ್ರಮಣ ಮಾಡಿದ್ದಾರೆ. ಯಾರು ಕೇಳೋರಿದ್ದೀರಿ? ಮಹಾನಗರ ಪಾಲಿಕೆ ಅವರು ಬೀದಿ ಬದಿ ವ್ಯಾಪಾರಸ್ಥರ ಹೊಟ್ಟೆ ಮೇಲೆ ಕಾಲು ಕೊಟ್ಟು ಹೇಳಿದಿಕ್ಕಾರ. ಎಂಟು ಆಫೀಸರ್ಗೆ ಹೇಳಿದಿಕ್ಕಾರ, ಆಫೀಸರ್ ಹೇಳಿದಿಕ್ಕಾರ. ಗೌರ್ಮೆಂಟ್ಗೆ ಮೀಟಿಂಗ್ಗೆ ಅವಮಾನ ಮಾಡಿದೆ ಆಫೀಸರ್ಗೆ ಹೇಳಿದಿಕ್ಕಾರ. ಅಯ್ಯೋ